ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ ರೀ. ಈ ರೆಸಿಪಿ ಸೂಪರಾಗಿ ಟೇಸ್ಟಿಯಾಗಿ ಈಸಿಯಾಗಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ನನ್ನ ವಿಡಿಯೋಸನ್ನು ನೀವೇ ಮೊದಲು ನೋಡ್ಬೋದು. ಬನ್ನಿ ಫ್ರೆಂಡ್ಸ್, ಇವಾಗ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕೆ ಏನೇನು ಬೇಕು ಅಂತ ಹೇಳಿದರೆ, ಫಸ್ಟು ನೋಡಿ ಇಲ್ಲಿ ನಾನು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ನ ತೊಗೊಂಡಿದ್ದೀನಿ ರೀ. ಒಂದೊಂದಾಗಿ ಹೇಳ್ತೀನಿ ನಿಮ್ಗೆ. ಇವಾಗ ತುರಿದಿಟ್ಕೊಂಡಿರೋ ಮಾವಿನಕಾಯಿ ರೀ, ನಾನಿಲ್ಲಿ ತೋತಾಪುರಿ ಅಂತಾರಲ್ರಿ ಅದನ್ನು ತೊಗೊಂಡಿನಿ. ಯಾವ ಮಾವಿನಕಾಯಿ ಆದರೂ ತೊಗೋಬೋದು. ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ. ನೆಕ್ಸ್ಟು ನಾನಿಲ್ಲಿ ಒಗ್ಗರಣೆಗೆ ಏನೇನು ಬೇಕಂತ ಹೇಳ್ತೀನಿ. ಇದಕ್ಕೆ ನೋಡಿಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶೇಂಗಾ, ಕಡಲೆ ಬೀಜ ಮತ್ತು ಅರಿಶಿಣ ಪುಡಿ ರೀ. ಇವಾಗ ನೋಡ್ರಿ, ನಾನು ಯಾವ ಮಾವಿನಕಾಯಿ ತೊಗೊಂಡೇನಂತ ಹೇಳ್ತೀನಿ ನಿಮ್ಗೆ. ಈ ಥರ ಮಾವಿನಕಾಯಿ ತೊಗೊಂಡೇನಿ ರೀ. ಇದನ್ನು ಹೆಚ್ಕೊಂಡು ಚೆನ್ನಾಗಿ ತೊಳೆದು ಕ್ಲೀನಾಗಿ ಒಂದು ಬಟ್ಟೆಯಿಂದ ಒರೆಸಿ ಇಟ್ಕೋಬೇಕ್ರಿ. ಇದನ್ನ ನೋಡ್ರಿ ಇಲ್ಲಿ ಈ ಥರ ಹೆಚ್ಕೊಳ್ತಾ ಇದ್ದೀನಿ ನಾನು. ನೀವು ಯಾವ ಮಾವಿನಕಾಯಿನಾದರೂ ತೊಗೋಬೋದ್ರಿ. ನಾನಿಲ್ಲಿ ಈ ತೋತಾಪುರಿ ತೊಗೊಳಕತ್ತಿದ್ದೀನಲ್ರಿ, ಹಾಗಾಗಿ ನಾನಿಲ್ಲಿ ಇಷ್ಟು ಅರ್ಧ ತೊಗೊಂಡೇನಿ ರೀ. ಅಷ್ಟೇನು ಹುಳಿ ಇರೋಂಗಿಲ್ಲ ಇವು. ಹಾಗಾಗಿ ನೀವು ಸಣ್ಣದು ಹುಳಿ ಮಾವಿನಕಾಯಿ ಏನಾದರೂ ತೊಗೊಂಡ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಕ್ವಾಂಟಿಟಿನೇ ತೊಗೊಳ್ರಿ. ಹುಳಿ ಇರ್ತೈತಲ್ಲ, ಹಾಗಾಗಿ ರೈಸು ಭಾಳ ಹುಳಿ ಅನಿಸ್ಬಿಡ್ತೈತೆ. ಹಾಗಾಗಿ ನಾನು ಇಷ್ಟು ತೊಗೊಂಡೇನಿ ರೀ. ಇವಾಗ ಒಗ್ಗರಣೆಗೆ ಎಣ್ಣೆ ಮತ್ತು ಸ್ವಲ್ಪ ಅನ್ನನ ಚೆನ್ನಾಗಿ ಉದುರಾಗಿ ಮಾಡಿಕೊಂಡು ಆರಿಸಿ ಇಟ್ಕೊಂಡೇನಿ ರೀ ಇದನ್ನ. ಇವಾಗ ಒಂದು ಪ್ಯಾನ್ ಕಾಯಕ್ಕೆ ಇಟ್ಕೊಂಡೇನಿ ರೀ. ಸ್ವಲ್ಪ ಎಣ್ಣೆ ರೀ, ಎಣ್ಣೆ ಸ್ವಲ್ಪ ಅದರಿಂದ ತೆಗೆದು ಸ್ವಲ್ಪ ಹಾಕ್ಕೊಂಡೇನಿ ರೀ. ಬೇಕಂದ್ರೆ ಮತ್ತೆ ಹಾಕ್ಕೊಳಕ್ಕೆ ಬರ್ತೈತಿ. ಎಣ್ಣೆ ಭಾಳ ಆದರೂ ಚಲೋ ಅನ್ಸಂಗಿಲ್ಲ. ಇವಾಗ ನೋಡಿರಿ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಇವನ್ನೆಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಹಾಕಿದ್ರೂ ಗ್ಯಾಸ್ ಫ್ಲೇಮು ಫುಲ್ ಲೋನ ಇಡಬೇಕ್ರಿ. ಇವಾಗ ಶೇಂಗಾ ಕಾಳು ಹಾಕ್ಕೊಳಕತ್ತೀನಿ ನಾನು. ಶೇಂಗಾ ಇವಾಗನೇ ಹಾಕ್ಕೋಬೋದು, ಅಥವಾ ನೀವು ಮೊದಲೇ ಎಣ್ಣೆ ಕಾದಾದ್ಮೇಲೆ ಫಸ್ಟಿಗೆ ನೀವು ಸಪ್ರೇಟಾಗಿ ಶೇಂಗಾನ ಫ್ರೈ ಮಾಡಿಕೊಂಡು ತೆಗೆದಿಟ್ಕೋಬೋದು. ಇವಾಗ ನೋಡ್ರಿ, ಎಲ್ಲ ಚೆನ್ನಾಗಿ ಸಣ್ಣ ಇಟ್ಕೊಂಡೇನ ಫ್ರೈ ಮಾಡ್ಕೋಬೇಕ್ರಿ. ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಾಗ್ತಾವೆ. ನೀವು ಜೋರು ಇಟ್ಕೊಂಡು ಗ್ಯಾಸ್ ಫ್ಲೇಮನ್ನು ಹೈ ಇಟ್ಕೊಂಡು ನಾವು ಫ್ರೈ ಮಾಡಿಬಿಟ್ರೆ ಫುಲ್ ಬ್ಲ್ಯಾಕಾಗಿ ಹೊತ್ತು ಬಿಡ್ತಾವ್ರಿ. ಹಾಗಾಗಿ ಸ್ವಲ್ಪ ಲೋ ಇಟ್ಕೊಂಡು ಮಾಡ್ಕೋಬೇಕು. ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದು ಮತ್ತು ಕರಿಬೇವು ಹಾಕ್ಕೊಂಡೇನಿ ರೀ. ಹುಷಾರಾಗಿ ಹಾಕ್ಕೊಳ್ರಿ. ಇದು ಕರಿಬೇವು ಸೊಪ್ಪು ಸಿಡಿದು ಬಿಡ್ತಾವೆ, ಹಾಗಾಗಿ ಕೇರ್ಫುಲ್ಲಾಗಿ ದೂರಿಂದನೇ ಹಾಕ್ಕೊಳ್ಳಿ. ಆಮೇಲೆ ನಾನು ಇಲ್ಲಿ ಉಪ್ಪು ಹಾಕ್ಕೊಳತ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋರಿ. ನಾನಿಲ್ಲಿ ಇವಾಗ ಮಾವಿನಕಾಯಿನ ತುರಿದು ಇಟ್ಕೊಂಡಿದ್ನಲ್ರಿ ಅದನ್ನು ಹಾಕ್ಕೊಳಕತ್ತೀನಿ. ಇದು ಹಾಕ್ಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊರಿ. ಈ ಥರ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಹುಳಿ ಅಂಶನೂ ಕಡಿಮೆ ಆಗುತ್ತೆ ಮತ್ತು ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತಿ ನೋಡ್ರಿ. ಇದು ಈ ಥರ ಫ್ರೈ ಮಾಡೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ ರೀ, ಮಸ್ತ್ ಆಗ್ತೈತಿ. ಇವಾಗ ನಾನು ಅರಿಶಿಣ ಪುಡಿ ರೀ ತೊಗೊಂಡಿದ್ನಲ್ರಿ, ಅಷ್ಟು ಹಾಕ್ಕೊಳತ್ತಿಲ್ಲ, ಸ್ವಲ್ಪ ತೆಗೆದು ಹಾಕ್ಕೊಳತ್ತೀನಿ. ಆಮೇಲೆ ಬೇಕಂದರೆ ಮತ್ತೆ ಹಾಕೋಬೋದು, ಬ್ಯಾಡಂದರೆ ಬಿಡ್ಬೋದು. ಹಾಗಾಗಿ ನೋಡಿರಿ, ಇಷ್ಟೇ ಸಾಕಾಯಿತು ನೋಡಿರಿ. ಇಷ್ಟಕ್ಕೆ ಕಲರ್ ಬಂದಿದೆ. ಲಾಸ್ಟ್ ನಾನು ಒಂದು ಸ್ವಲ್ಪ ಏನಂದರೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ನೋಡಿರಿ, ರೈಸ್ ಹಾಕ್ಕೊಳ್ತಾ ಇದ್ದೀನಿ. ರೈಸು ನಾವು ಬೇಗನೆ ಮಾಡಿಕೊಂಡು ಇದನ್ನ ಚೆನ್ನಾಗಿ ಆರಿಸಿ ತೊಗೋಬೇಕ್ರಿ. ಬಿಸಿ ಇದ್ದಾಗನ ಹಾಕ್ಕೊಂಡ್ಬಿಟ್ರೆ ಒಂಥರ ಮುದ್ದೆ ಆಗಿಬಿಡ್ತೈತಿ, ಚಿತ್ರಾನ್ನ ಚಲೋ ಆಗಂಗಿಲ್ಲ. ನೀವೇನಾದರೂ ಉಳಿದಿದ್ದ ರೈಸ್ ಇದ್ದರೆ ಅದರಿಂದನೂ ಮಾಡ್ಕೋಬೋದ್ರಿ, ಚೆನ್ನಾಗಾಗುತ್ತೆ. ಇಲ್ಲಪ್ಪ ಬಿಸಿ ರೈಸ ಮಾಡಿದರೆ ಈ ಥರ ಮಾಡಿಕೊಂಡು ಚೆನ್ನಾಗಿ ಆರಿಸಿ ತಗೋಬೇಕ್ರಿ. ಉದುರಾಗಿ ಚೆನ್ನಾಗಿ ಬರುತ್ತೆ ರೈಸ್. ಹಾಗಾಗಿ ಇವಾಗ ನೋಡಿ ಚಲೋ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನ. ಯಾಕಂದರೆ ಕೆಳಗಡೆ ಎಲ್ಲ ಒಗ್ಗರಣೆ ಉಳ್ಕೊಂಬಿಟ್ಟಿರ್ತೈತಿ ಹಾಗಾಗಿ ಚೆನ್ನಾಗಿ ಇದನ್ನು ಕೆಳಗಡೆಯಿಂದನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಬೇಕಿದ್ರೆ ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದ್ರೆ ಕೆಳಗಡೆ ಹೊತ್ತು ಬಿಡ್ತೈತ್ರಿ. ಹಾಗಾಗಿ ಮಿಕ್ಸ್ ಮಾಡ್ಕೊಳ್ಳೋವರೆಗೂ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ಬಿಸಿ ಮಾಡಿ. ನೋಡಿ ಫ್ರೆಂಡ್ಸ್, ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ.
ಸೂಪರಾಗಿ ಟೇಸ್ಟಿಯಾಗಿ ಹುಳಿಯಾಗಿ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ರೀ. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ. ಯಾವಾಗ ತಿಂತೀನಪ್ಪ ಅನಿಸ್ಬಿಟ್ಟೈತಿ. ನೀವು ಕೂಡ ಇದನ್ನು ಮಾಡ್ಕೊರಿ ಫ್ರೆಂಡ್ಸ್. ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಬರೆದಿಸೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ, ಆ್ಯಡ್ಸನ್ನು ಸ್ಕಿಪ್ ಮಾಡ್ದೇ ನೋಡಿ, ಮತ್ತು ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.